ಹಾಯ್ ಫ್ರೆಂಡ್ಸ್, ಹೇಗಿದ್ರ? ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋ ಬಂದ್ಬಿಟ್ಟು ನಿಮಗೆ ವರ್ಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾ ಇರೋದು ಒಂದು ಗೌರ್ಮೆಂಟ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಅಲ್ಲಿ. ಇದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಿಂದಾನೇ ಕೆಲಸ ಮಾಡ್ಬೋದು. ನಿಮ್ಮ ಫ್ರೀ ಟೈಮ್ ಅಲ್ಲಿ ಆರಾಮಾಗಿ 2-3 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ಕಲಿತೀರಾ, ಆಮೇಲೆ ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಏನಿದೆ ಅಂತ ಸ್ಟಾರ್ಟಿಂಗ್ ಹೇಳ್ಬಿಡೋಣ. ಮೊದಲು ಹೇಗೆ ಕೋರ್ಸಸ್ ಇರುತ್ತೆ, ಹೇಗೆ ನಾವು ಅರ್ನಿಂಗ್ ಮಾಡ್ಬೋದು, ಹೇಗೆ ವರ್ಕ್ ಮಾಡ್ಬೋದು ಅದರಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಹೇಗೆ ಲಾಗಿನ್ ಆಗೋದು ಕೂಡ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ಪ್ರೀವಿಯಸ್ ವಿಡಿಯೋ ಬಂದ್ಬಿಟ್ಟು ಅದರ ಬಗ್ಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಇದೆ. ಸೊ ಅದಷ್ಟು ಕ್ಲಿಯರ್ ಆಗಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಸೊ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನನ್ನ ಹೆಸರು ಬಂದು ತನು ಅಂತ. ನಾನು ಡಿಸ್ಗ್ರೂಪ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಇದು ಲೀಗಲ್ ಪ್ಲಾಟ್ಫಾರ್ಮ್. ಸೊ ನೀವು ಒಂದ್ ತಿಳ್ಕೊಬೇಕು, ಯಾವುದೇ ಕಂಪ್ನಿಯಲ್ಲಿ ನೀವು ಆನ್ಲೈನ್ ಅಲ್ಲಿ ವರ್ಕ್ ಮಾಡೋದು ಹುಡುಕ್ತಾ ಇದ್ದೀರಾ ಅಂದ್ರೆ, ಆನ್ಲೈನ್ ಜಾಬ್ ನ ಹುಡುಕ್ತಾ ಇದ್ದೀರಾ ಅಂದ್ರೆ, ಅದು ಫಸ್ಟ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಫಸ್ಟ್ ಹೋಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲೇಬೇಕು. ಆ ಕಂಪ್ನಿ ನೇಮ್ ನ ಹಾಕಿದ್ರೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ನಿಮ್ಗೆ ಇದು ಗವರ್ಮೆಂಟ್ ರಿಜಿಸ್ಟರ್ ಅಂತ. ಸೊ ಅಂದಾಗ ಮಾತ್ರ ನೀವು ಇನ್ವೆಸ್ಟ್ ಮಾಡಿ ನೀವು ಅಲ್ಲಿ ವರ್ಕ್ ನ ಮಾಡ್ಬೋದು. ಸೊ ಆಗ ನೀವು ಸೇಫ್ ಆಗಿರ್ತೀರಾ. ಸೊ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಆಮೇಲೆ ವರ್ಕ್ ಅನ್ಸುತ್ತೆ ನೀವು ಇದರಲ್ಲಿ ವರ್ಕ್ ಮಾಡುವಾಗ. ಸೊ ಇದು ಬಂದ್ಬಿಟ್ಟು ಗೌರ್ಮೆಂಟ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ಬಿಡ್ತೀನಿ. ಸೊ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ, ಇದರಲ್ಲಿ ಲೀಗಲ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ ಹೋಗಿ ನೀವು ಗೂಗಲ್ ಸರ್ಚ್ ಮಾಡಿ. ಗೂಗಲ್ ಅಲ್ಲಿ ಒಂದ್ ನಿಮಿಷ ಅಲ್ಲಿ MCA.in ಅಂತ ಹೊಡೆದ್ರೆ ಅಲ್ಲಿ ನಿಮ್ಗೆ ಚೆಕ್ LLP ಅಂತ ಬರುತ್ತೆ. MCA ಅಂತ ಹೊಡೆದ್ರೆ ಸೊ ಡೈರೆಕ್ಟ್ ಆಗಿ ಹಾಕ್ಬೇಕು. ಅಲ್ಲಿ ಕ್ಯಾಪ್ಚಾ ಕೇಳುತ್ತೆ ನಿಮ್ಗೆ, ಕ್ಯಾಪ್ಚಾ ಎಡಿಷನ್ ಮಾಡಿ ಹಾಕ್ಬೇಕು. ಅಲ್ಲಿ ಮತ್ತೆ ಚೆಕ್ LLP ನೇಮ್ ಅಂತ ಹೊಡುತ್ತೆ, ಅಲ್ಲಿ ನೀವು ಕಂಪ್ನಿ ನೇಮ್ ಅಂತ ಹಾಕ್ಬೇಕಾಗತ್ತೆ. ಇದು ಚೇಂಜ್ ಆಗಿದೆ ನಿಮ್ ಪ್ರೊಸೀಜರ್. ಸೊ ಅಲ್ಲಿ ನೋಡ್ಬೋದು ನೀವು, ಡೈರೆಕ್ಟ್ ಆಗಿ ಬರುತ್ತೆ ಬ್ರಿಡ್ಜ್ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಅಲ್ಲಿ ಮತ್ತೆ ಕ್ಯಾಪ್ಚಾ ಕೇಳ್ತಾ ಇದೆ. ಸೊ ಇಲ್ಲಿ ಕ್ಯಾಪ್ಚಾ ಸೇಫ್ ಆಗಿರೋದಕ್ಕೆ ನಿಮ್ಗೆ ಕ್ಯಾಪ್ಚಾ ಕೇಳುತ್ತೆ ಪದೇ ಪದೇ. ಸೊ ಅಡಿಷನ್ ಮಾಡಿ ಹಾಕ್ಬೇಕಾಗುತ್ತೆ ನೀವು. ಮತ್ತೆ ಅಡಿಷನ್ ಮಾಡಿ ಹಾಕಿದ್ಮೇಲೆ ನಿಮಗೆ ಇಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡುತ್ತೆ ಕಂಪ್ನಿದು, ನಿಮ್ಗೆ ನೋಡ್ಬೋದು ನೀವು. ಸೊ ಕಂಪ್ನಿ ನೇಮು ಬ್ರಿಡ್ಜ್ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಯಾವ ಇಶ್ಯೂಯಲ್ಲಿ ಯಾವ ಡೇಟ್ ಅಲ್ಲಿ ಆಗಿದೆ, ಅಲ್ಲಿ ಕಂಪ್ನಿ ಇರುವಂತ ಬ್ರಾಂಚ್ ಅಡ್ರೆಸ್ ಕೂಡ ಇದೆ. ಸೊ ನಾನ್ ಗವರ್ಮೆಂಟ್ ಕಂಪ್ನಿ. ಸೊ ಯಾವ ದೇಶದಲ್ಲಿ ಇದು ಆಗಿದೆ, ಯಾವ ಟೈಮ್ ಅಲ್ಲಿ. ಸೊ ಇದು ಒಂದು ಕೊರೋನಾ ಟೈಮ್ ಅಲ್ಲಿ ಇದು ಓಪನ್ ಆಗಿರುವಂತದ್ದು. ಯಾಕಂದ್ರೆ ಅವಾಗ ಕೆಲಸ ಇಲ್ಲದ ಮನೆಯಲ್ಲಿ ಎಲ್ರು ಇದ್ರು ಅಲ್ವಾ. ಸೊ ಎಲ್ರು ಹೆಲ್ಪ್ ಆಗ್ಲಿ ಅಂತ ಉದ್ದೇಶದಿಂದ ಈ ಒಂದು ಕಂಪ್ನಿನ ವರ್ಕ್ ನ ಜನರಿಗೆಲ್ಲ ಪ್ರೊವೈಡ್ ಮಾಡಿರೋದು. ಸೊ ಆನ್ಲೈನ್ ಮುಖಾಂತರ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಲಿ ಅನ್ನೋ ಹೆಲ್ಪ್ ಆಗ್ಲಿ ಅಂತ ಒಂದು ಉದ್ದೇಶದಿಂದ ಇದು ನಂದು ಆಪರ್ಚುನಿಟಿನ ನಮ್ಗೆಲ್ಲ ಕೊಟ್ಟಿರೋದು ಕಂಪ್ನಿಯಿಂದ. ಸೊ ಏನಪ್ಪಾ ಅಂದ್ರೆ, ಇದು ಗೌರ್ಮೆಂಟ್ ಲೀಗಲ್ ಅಂತ ನೀವು ತಿಳ್ಕೊಂಡು ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪೂರ್ತಿ ವರ್ಕ್ ಬಗ್ಗೆ ಒಂದೊಂದು ವಿಡಿಯೋದಲ್ಲಿ ವರ್ಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ ನಾನು. ಸೊ ಅಲ್ಲಿ ಹೋಗಿ ನೀವು ಹೈಲೈಟ್ಸ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಲೀಗಲ್ ಆಮೇಲೆ ಕೋರ್ಸ್ ಬಗ್ಗೆ ಎಲ್ಲ ತಿಳ್ಕೊಬಹುದು ನೀವು. ಸೊ ಅಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಮೂಲಕ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರಲ್ಲಿ 5 ಬಂಡಲ್ಸ್ ಆಫ್ ಕೋರ್ಸಸ್ ಇದೆ. ಯಾವ್ದಪ್ಪ ಅಂದ್ರೆ ಮಾರ್ಕೆಟ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟಾಪಿಕ್ ಮಾಸ್ಟ್ರಿ, ಇಂಪ್ಲಿಮೆಂಟ್ ಮಾಸ್ಟ್ರಿ ಅಂದ್ರೆ ಫೈನಾನ್ಸ್ ಮಾಸ್ಟ್ರಿ ಅಂತ. ಈ ಮಾರ್ಕೆಟ್ ಮಾಸ್ಟ್ರಿ ಅಲ್ಲಿ ನೀವು ಏನಪ್ಪಾ ಅಂತ ಕಲಿತೀರ ಅಂದ್ರೆ ಮಾರ್ಕೆಟ್ ಬಗ್ಗೆ ಕಲಿತೀರಾ. ಮಾರ್ಕೆಟ್ ಅಲ್ಲಿ ಹೇಗೆ ಎಷ್ಟು ಇನ್ವೆಸ್ಟ್ ಮಾಡೋದು, ಮಾರ್ಕೆಟ್ ಮಾಸ್ಟ್ರಿಯಿಂದ ಹೇಗೆ ನಾವು ಡೆವಲಪ್ ಮಾಡ್ಕೊಳ್ಳೋದು ಅಂತ ನೀವು ಕಲಿತೀರಾ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾ ಮೂಲಕ ಹೇಗೆ ನಾವು ಅರ್ನ್ ಮಾಡ್ಬೋದು, ಹೇಗೆ ಪ್ರಮೋಟ್ ಮಾಡಿ ಅರ್ನ್ ಮಾಡ್ಬೋದು, ಆಮೇಲೆ ಅಡ್ವಾನ್ಸ್ ಪರ್ಸನಲ್ ಡೆವಲಪ್ಮೆಂಟ್ ನ ಹೇಗೆ ಮಾಡ್ಬೋದು, ಅದು ಬೇಸಿಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ, ಸ್ಪೋಕನ್ ಇಂಗ್ಲಿಷ್ ಕೂಡ ಕಲಿಬಹುದು. ಇದರಲ್ಲಿ ನೀವು ಇಂಗ್ಲಿಷ್ ಬರ್ದೇ ಇರೋರು
ಸ್ಪೋಕನ್ ಇಂಗ್ಲಿಷ್ ಕೋರ್ಸಸ್ ಕೂಡ ಇದರಲ್ಲಿ ಇದೆ. ಸೊ ಇಂಗ್ಲಿಷ್ ನ ನೀವು ಈಸಿಯಾಗಿ ಇದರಲ್ಲೂ ಕಲಿಬಹುದು ನೀವು. ಸೊ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಕಲಿಬಹುದು. ಈ ತರ ಇರುತ್ತೆ ಬ್ರ್ಯಾಂಡಿಂಗ್ ಮಾಸ್ಟರಿಯಲ್ಲಿ. ಟ್ರಾಫಿಕ್ ಮಾಸ್ಟರಿ ಬಂದ್ರೆ ಇದರಲ್ಲಿ ಫೇಸ್ಬುಕ್ ಆಡ್ಸ್ ಯೂಸ್ ಟು ಮಾಸ್ಟರ್ ಮೈಂಡ್, ಗೂಗಲ್ ಆಡ್ಸ್ ಬಗ್ಗೆ ಕಲಿತೀರಾ, ಎಕ್ಸೆಲ್ ಮಾಸ್ಟರ್ ಬಗ್ಗೆ, ಇಮೇಲ್ ಮಾರ್ಕೆಟ್ ಬಗ್ಗೆ ಕಲಿತೀರಾ, ಲಿಂಕ್ಡ್ ಇನ್ ಮಾಸ್ಟರಿ ಅಂತ ಇರುತ್ತೆ, MS ವರ್ಡ್, MS ಪವರ್ ಪಾಯಿಂಟ್. ಸೊ ಈ ತರದೆಲ್ಲ ಕೋರ್ಸಸ್ ಇರುತ್ತೆ ಟಾಪಿಕ್ ಮಾಸ್ಟರಿಯಲ್ಲಿ. ಸೊ ಇಂಪ್ಲಿಮೆಂಟ್ ಮಾಸ್ಟರಿ ಬಂದ್ಬಿಟ್ಟು ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ನಿಮ್ಗೆ ಸ್ಟೇಜ್ ಮೇಲೆ ಹೇಗೆ ಒಂದು ಸ್ಟೇಜ್ ಕರೇಜ್ ಬರುತ್ತೆ ನಿಮ್ಗೆ, ಹೇಗೆ ಮಾತಾಡೋದು, ಹೇಗೆ ನೀವು ಅದನ್ನ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಹೇಗೆ ಬರ್ಸ್ಕೋಬೇಕು. ಒಂದು ಸ್ಟೇಜ್ ಮೇಲೆ ಹೋದಾಗ ಯಾರಿಗೂ ಭಯ ಆಗ್ತಿರುತ್ತೆ, ಹೌದಾ? ಸೊ ಅದು ಸ್ಟೇಜ್ ಕರೇಜ್ ಹೇಗೆ ಬರ್ಬೇಕು, ನಿಮ್ಗೆ ಹೇಗೆ ಮಾತಾಡ್ಬೇಕು ಅನ್ನೋದು. ಸೊ ಇದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅಂತ ಇರುತ್ತೆ. ಸೊ ಅದನ್ನ ಹೇಗೆ ನಾವು ಕಲಿಬೇಕು ಹೇಗೆ ಅಂತ ಜೀರೋ ನಾಲೆಜ್ ಇಂದ ಎಲ್ಲಾನು ಹೇಳ್ಕೊಡ್ತಾರೆ. ಸೊ ಕಂಟೆಂಟ್ ರೈಟಿಂಗ್ ಬಗ್ಗೆ, ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಜಾಬ್ ಆನ್ಲೈನ್ ನಲ್ಲಿ ತುಂಬಾ ಇದೆ ನಿಮ್ಗೆ. ಸೊ ಅದನ್ನ ಕಲಿಬಹುದು. ಕಾಪಿ ರೈಟಿಂಗ್ ಬಗ್ಗೆ, ಕಾಪಿ ರೈಟಿಂಗ್ ಹೇಗೆ ಇದು ಮಾಡ್ಕೋಬೇಕು ಅಂತ, ಬ್ರಾಡ್ಕಾಸ್ಟ್ ಮಾಸ್ಟರಿ ಬಗ್ಗೆ, ಸೇಲ್ಸ್ ಮಾಸ್ಟರಿ ಬಗ್ಗೆ, ಈ ತರ ಕೋರ್ಸಸ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಸ್ಟರಿಯಲ್ಲಿ ಕಲಿಬಹುದು. ಇನ್ನು ಫೈನಾನ್ಸ್ ಮಾಸ್ಟರಿಯಲ್ಲಿ ಲಾಸ್ಟ್ ಸ್ಟಾಕ್ ಮಾರ್ಕೆಟಿಂಗ್ ಬಿಗಿನರ್ ಅಂಡ್ ಅಡ್ವಾನ್ಸ್ ಅಂತ ಇದೆ. ಈ ಸ್ಟಾಕ್ ಮಾರ್ಕೆಟಿಂಗ್ ದುಡ್ಡು, ಈ ಸ್ಟಾಕ್ ಮಾರ್ಕೆಟಿಂಗ್ ತುಂಬಾ ಇದು ಇದೆ. ಸೊ ಅದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತೀರಾ. ಸೊ ಹೇಗೆ ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಹೇಗೆ ಅದರಿಂದ ಅರ್ನ್ ಮಾಡ್ಬೋದು ಅಂತ ಇದರಲ್ಲಿ 2 ತರದಲ್ಲಿ ಇದು ಇದೆ. ಸೊ ಇದನ್ನ ಕಲಿಬಹುದು ನಿಮ್ಗೆ. ಸೊ ಇದ್ರ ತರದ ಕೋರ್ಸು 26 ಕೋರ್ಸಸ್ ಇರುತ್ತೆ, ಎಲ್ಲ ಬಾಂಡಲ್ ಸೇರಿಸಿ ಆಲ್ಮೋಸ್ಟ್ ಆಲ್ ಪ್ರತಿಯೊಂದರಲ್ಲಿ. ಇದರಲ್ಲಿ ಬ್ರ್ಯಾಂಡಿಂಗ್ ಮಾಸ್ಟರಿಯಲ್ಲಿ 8 ಕೋರ್ಸಸ್ ಬರುತ್ತೆ ಬ್ರ್ಯಾಂಡಿಂಗ್ ಮಾಸ್ಟರಿಯಲ್ಲಿ. ಸೊ ಇದರಲ್ಲಿ ಟಾಪಿಕ್ ಮಾಸ್ಟರಿಯಲ್ಲಿ 9 ಕೋರ್ಸಸ್ ಇದೆ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟರಿಯಲ್ಲಿ 7 ಕೋರ್ಸಸ್ ಬರುತ್ತೆ. ಸೊ ಫೈನಾನ್ಸ್ ಮಾಸ್ಟರಿಯಲ್ಲಿ 2. ಸೊ ಹೀಗೆ ಅಷ್ಟು ಸೇರಿ 26 ಕೋರ್ಸಸ್ ನಿಮ್ಗೆ ಇದರಲ್ಲಿ ಪ್ರೊವೈಡ್ ಮಾಡಿರ್ತಾರೆ ನಿಮ್ಗೆ. ಸೊ ಇದನ್ನ ನಿಮಗೆ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಿಮಗೆ ವೀಕ್ಲಿ 3 ಲೈವ್ ಟ್ರೈನಿಂಗ್ ಇರುತ್ತೆ. ಸೊ ಡೈಲಿ ಬೇಸಿಸ್ ಮೇಲೆ ನೀವು ಬೇಸಿಕ್ ಫ್ರೀ ರಿಕಾರ್ಡೆಡ್ ಆಗಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ರಿಕಾರ್ಡ್ ನ ಆಲ್ರೆಡಿ ಮಾಡಿಟ್ಟಿರ್ತಾರೆ. ಸೊ ರೆಡಿ ಇರುತ್ತೆ ನಿಮ್ಗೆ ಟ್ರೈನಿಂಗ್ ಎಲ್ಲ. ನೀವು ಯಾವಾಗ ಬೇಕಾದ್ರೂ ಟ್ರೈನಿಂಗ್ ತಗೊಂಡು ಕಲ್ಕೊಂಡು ನಿಮ್ಮ ಡಿಜಿಟಲ್ ಸ್ಕಿಲ್ಸ್ ನ ಹೊಸದಾಗಿ ನ್ಯೂ ಡಿಜಿಟಲ್ ಸ್ಕಿಲ್ಸ್ ನ ಕಲಿಬಹುದು. ಇದ್ರಲ್ಲಿ ನೀವು ಕಲ್ತ ಮೇಲೆ ನೀವು ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಯಾವ್ದಾವ್ದು ಎಷ್ಟೆಷ್ಟು ಪ್ರೈಸಸ್ ಇದೆ ಅಂತ ಕೇಳ್ಬೋದು ನೀವು. ಸೊ ಪ್ರೈಸಸ್ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟರ್ ಬಂದು 3499 ಸಿಗುತ್ತೆ. ಸೊ ಟ್ರಾಫಿಕ್ ಮಾಸ್ಟರ್ ಬಂದ್ಬಿಟ್ಟು 5999 ಸಿಗುತ್ತೆ. ಸೊ ಇನ್ಫ್ಲುಯೆನ್ಸ್ ಮಾಸ್ಟರ್ ಬಂದ್ಬಿಟ್ಟು ನಿಮ್ಗೆ 10999 ಸಿಗುತ್ತೆ. ಸೊ ಫೈನಾನ್ಸ್ ಮಾಸ್ಟರ್ ಬಂದ್ಬಿಟ್ಟು 4999 ಸಿಗುತ್ತೆ. ಸೊ ಫೈನಾನ್ಸ್ ಮಾಸ್ಟರ್ ಯಾಕಪ್ಪ ಜಾಸ್ತಿ ಇದೆ ಇದಕ್ಕೆ ಅಂದ್ರೆ, ಸೊ ಉಳಿದಿದ್ದೆಲ್ಲ ಬಂಡಲ್ಸ್ ಇದಾವಲ್ಲ, ಬ್ರ್ಯಾಂಡಿಂಗ್ ಮಾಸ್ಟರಿ, ಟಾಪಿಕ್ ಮಾಸ್ಟರಿ, ಇಂಪ್ಲಿಮೆಂಟ್ ಮಾಸ್ಟರಿ, ಆಮೇಲೆ ಮಾರ್ಕೆಟ್ ಮಾಸ್ಟರಿ, ಎಲ್ಲವೂ ಇದರಲ್ಲಿ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ತಗೊಂಡ್ರೆ ಮೇಲಿನ ಎಲ್ಲವೂ 26 ಕೋರ್ಸಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ಅದಕ್ಕೆ ವ್ಯಾಲ್ಯೂ ಇರೋದು ಅದಕ್ಕೇನೆ. ಆಮೇಲೆ ಇದ್ರಲ್ಲಿನೇ ಟಾಪಿಕ್ ಮಾಸ್ಟರಿ, ಫೈನಾನ್ಸ್ ಮಾಸ್ಟರಿಯಲ್ಲೇ ನಿಮ್ಗೆ ಅರ್ನಿಂಗ್ ಜಾಸ್ತಿ ಆಗೋದು. ಯಾಕಂದ್ರೆ ಇದರಲ್ಲಿ 2 ತರನು ವರ್ಕ್ ಮಾಡ್ಬೋದು ನೀವು, ಫ್ರೀಲಾನ್ಸಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿ ಎರಡನ್ನು ಕಲಿತು ಎರಡರಲ್ಲೂ ನೀವು ವರ್ಕ್ ನ ಮಾಡ್ಬೋದು. ಈ ತರ ಇರುತ್ತೆ. ಸೊ ನೀವು ಇದರಲ್ಲಿ ಫ್ರೀಲಾನ್ಸಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದೆ. ಅದು ಏನಪ್ಪಾ ಅಂತಂದ್ರೆ, ಫ್ರೀಲಾನ್ಸಿಂಗ್ ಅಂದ್ರೆ ನಿಮಗೆ ಈಗ ಹೇಳಿದ್ನಲ್ಲ 26 ಕೋರ್ಸಸ್ ಅಲ್ಲಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್, ಕಾಪಿ ರೈಟ್ ಜಾಬ್, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಕಲಿಬಹುದು. ಸೊ ಈ ತರದಲ್ಲಿ ನೀವು ಸ್ಪೋಕನ್ ಇಂಗ್ಲಿಷ್ ಅಂದ್ರೆ, ಯಾಕಂದ್ರೆ ನಿಮ್ಗೆ ಇಂಗ್ಲಿಷ್ ಬರ್ತಿರಲ್ಲ, ಹೌದಾ? ನೀವು ಫ್ರೀಲಾನ್ಸಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್,
ಫೇಸ್ಬುಕ್ ಆಡ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ನಾಲೆಜ್ ಇರ್ಲೇಬೇಕು. ಯಾಕಂದ್ರೆ ನಿಮ್ಗೆ ಅಲ್ಲಿ ಆನ್ಲೈನ್ ವರ್ಕ್ ಇರುತ್ತಲ್ಲ, ಸೊ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ನೀವು ಜಾಬ್ ಇರೋದೇ ಅದ್ರ ಮೇಲೆ, ಕಾಪಿ ರೈಟಿಂಗು, ಫೇಸ್ಬುಕ್ ಆಡ್ಸ್ ನ ಬರೆಯುವಾಗಾದ್ರೂ ಅಷ್ಟೇ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲಿಷ್ ಆದ್ರೂ ಬರ್ಲೇಬೇಕಲ್ವಾ. ಸೊ ಸ್ಪೋಕನ್ ಇಂಗ್ಲಿಷ್ ಕೂಡ ಇದರಲ್ಲಿ ಕಲಿಸ್ತಾರೆ ನಿಮ್ಗೆ. ಸೊ ಇದರಲ್ಲಿ ವರ್ಕ್ ಮಾಡಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್ ಈ ತರದ್ದು ಇರುತ್ತಲ್ಲ, ಸೊ ಇದನ್ನ ನೀವು ಕಲಿಬಹುದು ಇದರಲ್ಲಿ. ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಗೆ ಜೀರೋ ನಾಲೆಜ್ ಇಂದ ಹೇಗೆ ನಿಮ್ಗೆ ಇದ್ರಲ್ಲಿ ಫ್ರೀಲಾನ್ಸಿಂಗ್ ಅಲ್ಲಿ ಈ ತರದ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ಸ್ ಇದಾವಲ್ಲ, ಸೊ ಆ ತರದ್ ಮೇಲೆ ವರ್ಕ್ ಹೇಗ್ ಮಾಡೋದು, ಎಲ್ಲಿ ಹೋಗಿ ಜಾಬ್ಗೆ ಅಪ್ಲೈ ಮಾಡ್ಬೇಕು ನೀವು ಅನ್ನೋದನ್ನ ಪೂರ್ತಿ ಜೀರೋ ನಾಲೆಜ್ ಇಂದ ಕಲಿಸ್ತಾರೆ ಇದರಲ್ಲಿ ನಿಮ್ಗೆ. ಇದು ಫ್ರೀಲಾನ್ಸಿಂಗ್. ಸೊ ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಒಂದು ಬರುತ್ತೆ. ಸೊ ಇದರಲ್ಲಿ ಮೇನ್ ಮೇಜರ್ ಪಾಯಿಂಟ್ ಇರೋದೇ ಅರ್ನಿಂಗ್ ಇರೋದೇ ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ. ನೀವು ಫ್ರೀಲಾನ್ಸಿಂಗ್ ಅಲ್ಲಿ ನೀವು ಯಾರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ ಇಷ್ಟ ಇಲ್ಲ ಅಲ್ವಾ, ನಿಮ್ಮ ಫೇಸ್ ನ ಶೋ ಮಾಡಿ ಇಷ್ಟ ಇರಲ್ಲ ಅಲ್ವಾ ನಿಮ್ಗೆ ಅರ್ನಿಂಗ್ ಮಾಡೋದು, ಸೊ ಅಂತರ್ಗೋಸ್ಕರ ಫ್ರೀಲಾನ್ಸಿಂಗ್ ಅಂತ ಇರೋದು. ಅಂದ್ರೆ ಆನ್ಲೈನ್ ಜಾಬ್ ನ ನೀವು ಪ್ರೊವೈಡ್ ಮಾಡ್ಕೊಂಡು, ಅಂದ್ರೆ ಕೋರ್ಸಸ್ ಮೇಲೆ ನಿಮ್ಗೆ ಇರ್ಲಿ, ಪ್ರತಿಯೊಂದು ಕೋರ್ಸಸ್ ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಯಾಕಂದ್ರೆ ಇದು ವ್ಯಾಲ್ಯೂಬಲ್ ಆಗಿರುತ್ತೆ, ಗೌರ್ಮೆಂಟ್ ಇಂದ ರಿಜಿಸ್ಟರ್ಡ್ ಆಗಿರೋದ್ರಿಂದ. ಸೊ ವ್ಯಾಲ್ಯೂಬಲ್ ಆಗಿರುತ್ತೆ ಇದು ಒಂದು ಸರ್ಟಿಫಿಕೇಟ್ ಇದರಿಂದ ಕೊಡೋದ್ರಿಂದ. ಈ ಸರ್ಟಿಫಿಕೇಟ್ ನ ನಿಮ್ಮ ರಿಸ್ಯೂಮ್ ಅಲ್ಲಿ ಕೂಡ ಆಡ್ ಮಾಡ್ಕೋಬಹುದು ನೀವು, ಸೊ ಆನ್ಲೈನ್ ನೀವು ಜಾಬ್ ತಗೋಬೇಕಾದ್ರೆ. ಸೊ ಈ ತರ ಇದು ಫ್ರೀಲಾನ್ಸಿಂಗ್ ಇರುತ್ತೆ. ಇನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಕೋರ್ಸಸ್ ನ, ಕಂಪ್ನಿ ಒಂದು ಪ್ರಾಡಕ್ಟ್ ನ, ಅಂದ್ರೆ ಕೋರ್ಸಸ್ ನ ನೀವು ಸೇಲ್ಸ್ ಮಾಡೋದಿರುತ್ತೆ. ಅಂದ್ರೆ ಆನ್ಲೈನ್ ಇದ್ರ ಮೂಲಕ ನೀವು ಸೇಲ್ ಮಾಡೋದಿರುತ್ತೆ, ಪ್ರಮೋಟ್ ಮಾಡಿ. ಸೊ ಫಸ್ಟ್ ಕಲಿತೀರಾ, ಆಮೇಲೆ ಪ್ರಮೋಟ್ ಮಾಡ್ತೀರಾ, ಆಮೇಲೆ ಅರ್ನಿಂಗ್ ಅನ್ನೋದು ನಿಮಗೆ ಬರುತ್ತೆ. ಅರ್ನಿಂಗ್ ಹೆಂಗಾಗುತ್ತೆ ಅಂದ್ರೆ ಕಂಪನಿ ಕಡೆಯಿಂದ ನಿಮ್ಗೆ ಕಮಿಷನ್ ಮೂಲಕ ಅರ್ನಿಂಗ್ ಬರುತ್ತೆ. ಹೇಗಪ್ಪ ಅಂದ್ರೆ ಈಗ ಫೈನಾನ್ಸ್ ಮಾಸ್ಟರಿ ಅಂತ ನಾವು ತಗೊಳ್ಳಿ, 4999 ನಿಮ್ಗೆ ಯಾರು ಎನ್ರೋಲ್ ಆಗುತ್ತಾರೆ. ಸೊ ಯಾರು ನಿಮ್ ರೆಫರಲ್ ಕೋಡ್, ಈಗ ಜಾಯಿನ್ ಆದ್ಮೇಲೆ ನಿಮ್ಗೆ ರೆಫರಲ್ ಕೋಡ್ ಅಂತ ನಿಮ್ದೇ ಆದಂತ ಒಂದು ರೆಫರಲ್ ಕೋಡ್ ನ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ರೆಫರಲ್ ಕೋಡ್ ಇಂದ ನೀವು ಯಾರನ್ನಾದ್ರೂ ಜಾಯಿನ್ ಮಾಡಿಸಿ, ನೀವು ಜಾಯಿನ್ ಆ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ಇನ್ನೊಬ್ರು ಯಾರಾದ್ರೂ ಜಾಯಿನ್ ಆದ್ರೆ 4999ಗೆ ಎನ್ರೋಲ್ ಆದ್ರೆ ಕಂಪ್ನಿ ಕಡೆಯಿಂದ ನಿಮಗೆ 4999 ಅಲ್ಲಿ 10,000 ನಿಮಗೆ ಕಮಿಷನ್ ಅಂತ ನಿಮಗೆ ಕೊಡ್ತಾರೆ ಅವರು. ಅದು ಆಗಿಂದಾಗ ಅಫಿಲಿಯೇಟ್ ಚಾನಲ್ ಅಲ್ಲಿ ಶೋ ಆಗಿರುತ್ತೆ. ಇಲ್ಲಿ ಶೋ ಆಗಿರುತ್ತೆ ನಿಮಗೆ 70% ಅಂದ್ರೆ 10,000 ನಿಮ್ಗೆ ಬರುತ್ತೆ, ಉಳಿದಿದ್ದ ಅಮೌಂಟ್ ಕಂಪ್ನಿಗೆ ಹೋಗುತ್ತೆ. ಕಮಿಷನ್ ಮೂಲಕ ನಿಮ್ಗೆ 10,000 ಅಂದ್ರೆ 70% ನಿಮ್ಗೆ ಕಮಿಷನ್ ಕೊಡ್ತಾರೆ. ಇಲ್ಲಿ ಈ ತರ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಮಾಡ್ಬೋದು ನೀವು. ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ ಯಾವ ತರ ವರ್ಕ್ ಇರುತ್ತೆ, ಯಾವ ತರ ಮಾಡ್ಬೋದು ಅಂತ. ಸೊ ಹೇಳ್ತಾರದ್ರಲ್ಲಿ ಫ್ರೀಲಾನ್ಸಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ಲಿಯರ್ ಆಯ್ತು, ಹೌದಾ. ಇಲ್ಲಿ ಕಮಿಷನ್ ಬಂದಿದ್ದು ನಿಮಗೆ ವೀಕ್ಲಿ ಪೇಮೆಂಟ್ ಮೂಲಕ ನಿಮ್ಗೆ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ವೀಕ್ಲಿ ಪೇಮೆಂಟ್ ಅಂದ್ರೆ ಪ್ರತಿ ಮಂಗಳವಾರ ನಿಮ್ಗೆ ಪೇಮೆಂಟ್ ಆಗುತ್ತೆ. ಅದು 5% GST ಕಟ್ ಆಗಿ ನಿಮ್ಮ ಅಕೌಂಟ್ಗೆ ಪ್ರತಿ ಮಂಗಳವಾರ ಬರುತ್ತೆ. ಅದು ಒಂದು ಮೆಸೇಜ್ ಅಲ್ಲಿ ಕೂಡ ಅದನ್ನ ಕಳಿಸ್ತಾರೆ, ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಹಾಕಿರ್ತಾರೆ. ಸೊ ಅದನ್ನ ನೀವು ಅದ್ರ ಮೂಲಕ ನೀವು ಇದು ಮಾಡ್ಕೋಬಹುದು. ಸೊ ವೀಕ್ಲಿ ಪೇಮೆಂಟ್ ಅನ್ನೋದು ಇರುತ್ತೆ ಇಲ್ಲಿ. ಸೊ ಲೀಗಲ್ ಆಗಿದೆ ಆಯ್ತು, ಕೋರ್ಸಸ್ ಬಗ್ಗೆ ಆಯ್ತು, ಅದ್ರ ಪ್ರೈಸಸ್ ಬಗ್ಗೆ ಆಯ್ತು, ಹಾಗೆ ಪೇಮೆಂಟ್ ಬಗ್ಗೆ ಆಯ್ತು. ಏನಪ್ಪಾ ಅಂದ್ರೆ ಇದನ್ನ ಯಾರು ಮಾಡ್ಬೋದು, ಇದಕ್ಕೆ ಎಜುಕೇಶನ್ ಬೇಕಾ ಅಂತ ಕೇಳ್ಬೋದು ನೀವು. ಎಜುಕೇಶನ್ ಇಂಪಾರ್ಟೆಂಟ್, ಇದಕ್ಕೆ ಡಿಗ್ರಿ ಆಗಿರ್ಬೇಕಾ, ಇಲ್ಲಾರೆ 10th ಆದ್ರೆ ಪಾಸ್ ಪರವಾಗಿಲ್ವಾ ಏನು ಅಂತ ಸುಮಾರು ಜನ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ, ನನ್ಗೆ ಗೊತ್ತು, ಅದನ್ನು ಕೂಡ ಹೇಳ್ತೀನಿ. ಸೊ ಇದು ಒಂದು ಡಿಜಿಕೂರ್ಕ ಕಂಪ್ನಿ ಬಂದು ಇದು ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ಕಲಿಯೋದು ಮಾತ್ರ ಇರುತ್ತೆ ನಿಮ್ಗೆ, ಯಾವುದೇ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ಸ್ ಅನ್ನ ಕೇಳಲ್ಲ, ಯಾವುದೇ ಎಜುಕೇಶನ್ ಡಿಗ್ರಿ ಯಾವುದನ್ನು ಕೇಳಲ್ಲ. ನಿಮ್ದು ನಿಮಗ್ ಕೇಳೋ ಯಾರಾದ್ರೂ ಮಾಡ್ಬೋದು. ಇದ್ರಲ್ಲಿ ಮೇನ್ ಆಗಿರೋದು ಇಲ್ಲಿ ನಿಮಗೆ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಹಿಂದಿ ಮತ್ತೆ ಇಂಗ್ಲಿಷ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಸಾಕು,
ಇದರಲ್ಲಿ ಆರಾಮಾಗಿ ನೀವು ವರ್ಕ್ ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ಯಾಕಂದ್ರೆ ಟ್ರೈನಿಂಗ್ ನ ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆ ಟ್ರೈನಿಂಗ್ ತಗೊಳ್ಳುವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಸಾಕು. ನಿಮ್ಗೆ ಅರ್ಥ ಆದ್ರೆ ಮಾತ್ರ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ನಿಮ್ಗೆ ಡಿಜಿಟಲ್ ಸ್ಕಿಲ್ಸ್ ನ ಹೇಳ್ಕೊಡ್ತಾರಲ್ಲಿ ಟ್ರೈನಿಂಗ್ ಅದು ಜೀರೋ ನಾಲೆಜ್ ಇಂದ. ಯಾವುದೇ ನಾಲೆಜ್ ಬೇಡ ಇದಕ್ಕೆ, ಯಾವುದೇ ಏಜ್ ಲಿಮಿಟ್ ಇಲ್ಲ. ಅಂದ್ರೆ 18+ ಆಗಿರ್ಬೇಕು, ಯಾವುದೇ ಏಜ್ ಲಿಮಿಟ್ ಇಲ್ಲ, ಯಾರಾದ್ರೂ ವರ್ಕ್ ಮಾಡ್ಬೋದು. ಜಸ್ಟ್ ಇಂಗ್ಲಿಷ್ ಮತ್ತೆ ಹಿಂದಿ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಸಾಕು. ನಿಮ್ಗೆ ಇದೇ ಬರ್ಬೇಕು ಅಂತಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಯಾಕಂದ್ರೆ ಅವ್ರು ಟ್ರೈನಿಂಗ್ ಕೊಡ್ತಿರ್ತಾರಲ್ವಾ, ಸೊ ಆ ಸ್ಕಿಲ್ಸ್ ನ ನೀವು ಕಲಿಬೇಕಂದ್ರೆ ಜಸ್ಟ್ ಅವ್ರು ಹೇಳಿ ನಿಮ್ಗೆ ಅರ್ಥ ಆಗ್ಬೇಕಲ್ವಾ. ಸೊ ಅಷ್ಟಾದ್ರೂ ಇರ್ಬೇಕು ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿ. ಸೊ ಇದಾಯ್ತು, ಇಂಗ್ಲಿಷ್ ಮತ್ತೆ ಹಿಂದಿ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಸಾಕು. ಇದಕ್ಕೆ 18+ ಯಾರಾದ್ರೂ ವರ್ಕ್ ಮಾಡ್ಬೋದು. 45, 30, 22 ಯಾರಾದ್ರೂ ವರ್ಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ಎಜುಕೇಶನ್ ಕೇಳಲ್ಲ ನಿಮ್ಗೆ. 10th ಪಾಸ್ ಆಗಿಯೋ, PU ಪಾಸ್ ಆಗಿದ್ರು, ಇಂಜಿನಿಯರೇ ಮಾಡಿದ್ರು, ಡಾಕ್ಟರಿಂಗೇ ಮಾಡಿದಿರೋ, MBA ಮಾಡಿದಿರೋ, ಡಿಪ್ಲೊಮಾನೇ ಮಾಡಿದ್ರು, ನೀವ್ ಏನ್ ಬೇಕಾದ್ರೂ ಮಾಡಿರಿ. ಹಾಗೆ ಫೇಲ್ ಆಗಿದ್ರು, ಪಾಸ್ ಆಗಿದ್ರು, ಏನು ಕೇಳಲ್ಲ ಇದ್ರಲ್ಲಿ. ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ಬಹುದು ಅಂದ್ರೆ ಹೌಸ್ ವೈಫ್, ಸ್ಟೂಡೆಂಟ್ಸ್. ಹೌಸ್ ವೈಫ್ ಮನೆಯಲ್ಲೇ ಕುತ್ಕೊಂಡು ನಿಮ್ಗೆ 3 ಗಂಟೆ ಕಾಲ ನೀವು 4-5 ತಾಸು ವರ್ಕ್ ಇರುತ್ತೆ. ಮನೆ ಕೆಲಸ ಅಂದ್ರೆ ಅದೇ ಅಡಿಗೆ ಮಾಡೋದು, ಪಾತ್ರೆ ತಿಕ್ಕೋದು, ಕಸ ಹೊಡೆದು, ಇಷ್ಟಿದ್ರೆ ಇಷ್ಟು ಮಾಡಿದ್ರೆ ಮುಗಿದೋಯ್ತು. ನಿಮ್ಗೆ ಫ್ರೀ ಟೈಮ್ ಇದ್ದೇ ಇರುತ್ತೆ. 3 ಗಂಟೆ ಇಲ್ಲ 4 ಗಂಟೆ ಫ್ರೀ ಟೈಮ್ ಇದ್ದೇ ಇರುತ್ತೆ ನಿಮ್ಗೆ. ಹೌಸ್ ವೈಫ್ಸ್ಗೆ ನೀವು ಕೂಡ ವರ್ಕ್ ಮಾಡ್ಬೋದು. ಅದೇ ಸ್ಟೂಡೆಂಟ್ಸ್, ನೀವು ಕಾಲೇಜಲ್ಲಿ ಒಂದ್ 3-4 ಗಂಟೆ ಇದ್ರೆ ಬಹಳ ಆಯ್ತು. ನೀವು ಆಮೇಲೆ ಹೊರಗಡೆ ಬಂದು ಸುಮ್ಮನೆ ಮೊಬೈಲ್ ನೋಡ್ಕೊಂಡು, ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀರಲ್ಲ. ಸೊ ನಿಮ್ಗೆ ಫೈನಾನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ನಿಮ್ಗೆ ಫೀಸ್ ಕಟ್ಟಕ್ ಆಗ್ತಿರಲ್ಲ. ಕೆಲವೊಬ್ಬರ ಮನೆಯಲ್ಲಿ ದುಡ್ಡಿದ್ದವ್ರು ಹೆಂಗೆ ಕಟ್ಕೊಂಡು ಹೋಗ್ತಾರೆ. ಸೊ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ನಿಮ್ಗೆ ಓದಿಸ್ತಿರ್ತಾರಲ್ಲ. ಸೊ ನೀವೇ ಅರ್ನಿಂಗ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ನಿಮ್ಮ ದುಡ್ಡನ್ನ ನೀವು ಫೀಸ್ನ ನೀವು ಕಟ್ಕೊಂಡು ಹೋಗಿ ನೀವು ಎಜುಕೇಶನ್ ಮುಗಿಸಿದ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ, ನಿಮ್ಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಮಾಡ್ಬೋದು ಇದು ವರ್ಕ್ ನ ಆರಾಮಾಗಿ ಫ್ರೀ ಟೈಮ್ ಅಲ್ಲಿ. ನಿಜವಾಗ್ಲು ಸ್ಟೂಡೆಂಟ್ ಅಂತೂ ತುಂಬಾನೇ ವರ್ಕ್ ಇದೆ ಅದು. ಯಾಕಂದ್ರೆ ನಾಲೆಜ್ ಇದ್ದೇ ಇರುತ್ತೆ ನಿಮ್ಗೆ. ನೀವು ಏನೇ ಒಂದು ಕೋಚಿಂಗ್ ಕಲಿಯುವಾಗಾದ್ರೂ ನೀವು ಇದನ್ನ ಹೋಗಿ ಕೋಚಿಂಗ್ ಹಚ್ಚಿರ್ತೀರಾ, ಇನ್ವೆಸ್ಟ್ ಮಾಡಿರ್ತೀರಾ ಅಲ್ವಾ ಕೋಚಿಂಗ್ಗೋಸ್ಕರ. ಅದು 3 ತಿಂಗಳು 2 ತಿಂಗಳು ಇರುತ್ತೆ. ಸೊ ಇದ್ರಲ್ಲಿ ಹಾಗಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಟ್ರೈನಿಂಗ್ ತಗೋಬಹುದು ಇದ್ರಲ್ಲಿ. ಸೊ ಲೈವ್ ಟ್ರೈನಿಂಗ್ ಮಾತ್ರ ಬುಧವಾರ, ಶುಕ್ರವಾರ ಮತ್ತೆ ಶನಿವಾರ ಹೀಗೆ, ಸೋಮವಾರ ಹೀಗೆ ಇರುತ್ತೆ. ಸೊ ಲೈವ್ ವಾರದಲ್ಲಿ 3 ಟ್ರೈನಿಂಗ್. ಅವಾಗೆ ಒಂದು ಇಂತಿಷ್ಟು ಟೈಮ್ ಪ್ರೊವೈಡ್ ಮಾಡಿರ್ತಾರೆ ನಿಮಗೆ ವೆಬಿನಾರ್ ಅಲ್ಲಿ. ಸೊ ಅದ್ರ ಮೂಲಕ ನೀವು ಜೂಮ್ ಮೀಟಿಂಗ್ ನ ಅಟೆಂಡ್ ಆಗ್ಬೋದು. ಲೈವ್ ಟ್ರೈನಿಂಗ್ ಅದು ಮಾತ್ರ ನಿಮಗೆ ಟೈಮಿಂಗ್ ಸೆಟ್ ಮಾಡಿರ್ತಾರೆ. ಇನ್ನು ಫ್ರೀ ರೆಕಾರ್ಡ್ ವಿಡಿಯೋ ನೀವು ಯಾವಾಗಾದ್ರೂ ಫ್ರೀ ಟೈಮ್ ಅಲ್ಲಿ ಆರಾಮಾಗಿ ನೀವು ಕಾಲೇಜ್ ಮುಗಿಸ್ಕೊಂಡ್ ಬಂದು ನೋಡ್ಕೊಂಡು ಕುಂದಿರ್ಬೋದು, ಕಲಿಬಹುದು. ಸ್ಟೂಡೆಂಟು ಮಾಡ್ಬೋದು ಇದ್ರಲ್ಲಿ. ಆಮೇಲೆ ಜಾಬ್ ಹೋಲ್ಡರ್ ಹೇಗಪ್ಪ ಅಂದ್ರೆ ನಿಮ್ಮ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಸಾಕಷ್ಟು ಜನ ಹುಡುಕ್ತಿದ್ದಾರೆ. ಆಲ್ರೆಡಿ ಜಾಬ್ ಮಾಡ್ತಿರ್ತೀರ, ಸೊ ನಿಮ್ಗೆ ಫುಲ್ ನಾಲೆಜ್ ಇರುತ್ತೆ. ಸೊ ನೀವು ಪೂರ್ತಿ ಚೆನ್ನಾಗಿ ಬೇಗ ಕಲಿಬಹುದು ಇದನ್ನ. ಸೊ ನೀವೆಲ್ಲ ಜಾಬ್ ಹೋಲ್ಡರ್ ಹೆಂಗ ಕಲಿಬಹುದು. ಈಗ ಜಾಬ್ ಹೋಲ್ಡರ್ ಅಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ. ನಿಮ್ಗೆ ಮಂತ್ ಒಂದು 10,000 ಇಲ್ಲ 20,000, 50,000 ಇಲ್ಲ 1 lakh ಅನ್ಕೊಳ್ರಿ ಮಂತ್ಲಿ. ಅದನ್ನ ಮಾಡ್ಬೇಕಂದ್ರೆ ನೀವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ 7 ಗಂಟೆ ಮಟ್ಟ ನೀವು ವರ್ಕ್ ಮಾಡ್ಬೇಕು. ಅದು ವರ್ಕ್ ಪ್ರೆಷರ್ ಬೇರೆ ಇರುತ್ತೆ. ಸೊ ಕಂಟಿನ್ಯೂ ಆಗಿ ಮನೆ ನೋಡ್ಕೊಳಕ್ಕೂ ಆಗಲ್ಲ, ಬೇಗ ಹೋಗ್ಬೇಕು. ಹೆಣ್ಮಕ್ಳಾದ್ರೆ ಬೇಗ ಮನೆ ಕೆಲಸ ಮುಗಿಸಿ ಹೋಗ್ಬೇಕು. ಗಂಡ್ಮಕ್ಳಾದ್ರೆ ಫುಲ್ ಟೆನ್ಷನ್, ಮನೆ ಕಡೆನ ಹೊರಗಡೆ ಜಾಬ್ ಅಂತ ಫುಲ್ ಟೆನ್ಷನ್ ಆಗಿರುತ್ತೆ ಅವಾಗ. ಸೊ ಈ ಜಾಬ್ ಹಾಗಲ್ಲ. ನಿಮ್ಗೆ ಆರಾಮಾಗಿ ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು. ಯಾವುದೇ ಪ್ಲೇಸ್ ಅಲ್ಲಿ ಮಾಡ್ಬೋದು. ಅದು ನಿಮ್ ಸ್ಮಾರ್ಟ್ ಫೋನ್, ಓನ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು ನಿಮ್ಮ ಇಂಟರ್ನೆಟ್ ಹಾಕ್ಸೇ ಇರ್ತೀರಲ್ವಾ ಮಂತ್ಲಿ. ಆ ಇಂಟರ್ನೆಟ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ. ಸೊ ಈ ತರ ಡಿಜಿಟಲ್ ಸ್ಕಿಲ್ಸ್ ನ ಕಲಿಯೋಕೆ, ಈ ತರ ಅರ್ನಿಂಗ್ ಮಾಡೋಕೆ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ದುಡ್ಡಿನ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಈ ತರನ ಯೂಸ್ ಮಾಡ್ಕೋಬಹುದು ಜಾಬ್ ಹೋಲ್ಡರ್ ಆದ್ರೂ. ಯಾವ್ದು ಹೌಸ್ ವೈಫ್, ಸ್ಟೂಡೆಂಟ್, ಜಾಬ್ ಹೋಲ್ಡರು, ಯಾವುದೇ 18+ ಯಾರಾದ್ರೂ ಓಕೆ. ಯಾವುದೇ ಎಜುಕೇಶನ್ ಕೇಳಲ್ಲ ನಿಮ್ಗೆ ಇಲ್ಲಿ. ಜಸ್ಟ್ ಸ್ಕಿಲ್ಸ್ ನ ಟ್ರೈನಿಂಗ್ ನ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಸ್ಕಿಲ್ಸ್ ನ ಕಲ್ಕೊಂಡು ಜೀರೋ ನಾಲೆಜ್ ಇಂದ ಕಲಿಸ್ತಾರೆ. ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಜಾಬ್ ನ ಸ್ಟಾರ್ಟ್ ಮಾಡ್ಕೋಬಹುದು.
ಸೊ ಯಾರ್ಯಾರು ವರ್ಕ್ ಮಾಡಬೇಕು ಏನಿರುತ್ತೆ ಅಂತ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ವೀಕ್ಲಿ ಪೇಮೆಂಟು, ಆಮೇಲೆ ನೀವು ಅರ್ನಿಂಗ್ ಜಾಸ್ತಿ ಆಯಿತು ಅಂದರೆ 1 lakh ಮೇಲೆ 50,000 ಹೀಗೆ ಅರ್ನಿಂಗ್ ಮಾಡಿದ್ರಿ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ ಬ್ಯಾಡ್ಜು ಇಲ್ಲ ಟೀ ಶರ್ಟ್ಸು ಇಲ್ಲ ನಿಮಗೆ ಏನೋ ಖುಷಿಗಳು ಅಂತ ಅವ್ರು ರಿವಾರ್ಡ್ ಕೊಡ್ತಿರ್ತಾರ. ಅವಾಗ ನೀವು ಎಷ್ಟು ಅರ್ನಿಂಗ್ ಮಾಡ್ತಿರ್ತೀರ ನಿಮ್ಮ ಅಪ್ರಿಶಿಯೇಟ್ ಮಾಡೋಕೆ ಅವರು ರಿವಾರ್ಡ್ ಕೂಡ ಕಳಿಸ್ತಿರ್ತಾರೆ. ಆಮೇಲೆ 1 lakh ಮಟ್ಟ ನೀವು ಅರ್ನಿಂಗ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದರಲ್ಲಿ ಕಂಪನಿ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಕೋರ್ಸಸ್ ಸರ್ಟಿಫಿಕೇಟ್ ಬೇರೆ, ಕಂಪನಿ ಕಡೆಯಿಂದ ಕೊಡುವಂತ ಸರ್ಟಿಫಿಕೇಟ್ ಬೇರೆ. ಸೊ ಅರ್ನಿಂಗ್ ಅಚೀವ್ಮೆಂಟ್ ಅಂತ ನಿಮಗೆ ಕೊಡ್ತಾರೆ ಅದನ್ನ. ಆಮೇಲೆ ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡಿದ್ರೆ ನಿಮಗೆ BBM ಮೀಟಿಂಗ್ ನ ಪ್ರೊವೈಡ್ ಮಾಡುತ್ತೆ ಫ್ರೀ ಆಗಿ. ನಿಮಗೆ ಫ್ಲೈಟ್ ಟಿಕೆಟ್ ಇಂದ ಹಿಡಿದು ನಿಮ್ಮ ಇಲ್ಲಿ ಊಟ ಮತ್ತೆ ನೀವು ಉಳ್ಕೋ ಹೋಟೆಲ್ ಕೂಡ 5 star ಹೋಟೆಲ್ ನ ಪ್ರೊವೈಡ್ ಮಾಡಿರ್ತಾರೆ. ನಿಮಗೆ ಫುಲ್ ಹೈಜಿನ್ ಆಗಿ ನಿಮ್ಗೆ ಫುಲ್ ಸ್ಟ್ಯಾಂಡರ್ಡ್ ಆಗಿರುವಂತ ನಿಮ್ಗೆ ಫೆಸಿಲಿಟೀಸ್ ನ ಕೊಟ್ಟು ನಿಮ್ಗೆ ಮೀಟಿಂಗ್ ನ ಪ್ರೊವೈಡ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ನಿಮ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಟ್ರಿಪ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಎಲ್ಲಿ ಸಿಗುತ್ತೆ, ಯಾವ ಕಂಪನಿಯಲ್ಲಿ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ನೀವು. ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಬೇಗ ಗ್ರೋತ್ ತಗೊಂತೀರಾ ಅದರಲ್ಲಿ. ಜಾಬ್ ಹೋಲ್ಡರು, ಹೌಸ್ ವೈಫ್ ಕೂಡ ತಗೊಂತಾರೆ. ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ತುಂಬಾ ಅಚೀವರ್ಸ್ ಇದ್ದಾರೆ. ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಓದ್ಕೊಂಡು ಅವರ ಅರ್ನಿಂಗ್ ನ ಮಾಡ್ಕೊಂಡು ಅವರ ಫೀಸ್ ನ ಸಹ ಅವರೇ ಕಟ್ಕೊಂತಿದ್ದಾರೆ. ಹೌಸ್ ವೈಫ್ ಮೋರ್ ದನ್ 1 ತಿಂಗಳಲ್ಲಿ 1 lakh 2 lakh ಅರ್ನಿಂಗ್ ಮಾಡ್ತಾರೆ ಗೊತ್ತಾ. ಸೊ ಇದರಲ್ಲಿ ತುಂಬಾ ಪವರ್ಫುಲ್ ಪ್ಲಾಟ್ಫಾರ್ಮ್ ಇದು. ಬೇಗ ನಿಮ್ದು ಲೀಡ್ ಜನರೇಷನ್ ಇದ್ರೆ ಇದರಲ್ಲಿ ತುಂಬಾ ಬೇಗ ಅರ್ನಿಂಗ್ ಮಾಡಕ್ ಆಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಈ ತರ ವರ್ಕ್ ಇರುತ್ತೆ. ಸೊ ನಮ್ಮ ರೆಫರಲ್ ಕೋಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಡಿಸ್ಕೌಂಟ್ ಇದೆ ನಿಮಗೆ. ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಕೋರ್ಸಸ್ ಕೂಡ ಸಿಗುತ್ತೆ. ಸೊ ಈ ತರ ವರ್ಕ್ ಮಾಡಿ ನಾನು ಕೂಡ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಡೈಲಿ 10,000 2,000 ಹೀಗೆ ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಪ್ರೂಫ್ ಕೂಡ ಇದೆ ನಿಮಗೆ, ಅರ್ನಿಂಗ್ ಫೋಟೋಸ್ ಕೂಡ ಇದೆ. ಸೊ ಈ ತರ ಅಲ್ಲಿ ವರ್ಕ್ ಮಾಡ್ಬೋದು ನೀವು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾಕೆ ಬ್ರಿಡ್ಜ್ ಗುರುಕುಲಕ್ಕೆ ಜಾಯಿನ್ ಆಗ್ಬೇಕು ಅಂತ ಹೇಳ್ತೀನಿ. ಇದರಲ್ಲಿ 20+ ಹೈ ಪ್ಲೇಯಿಂಗ್ ಸ್ಕಿಲ್ಸ್ ನ ಕಲಿಸ್ತಾರೆ ನಿಮ್ಗೆ. ಆಮೇಲೆ ಅರ್ನಿಂಗ್ ಅಪರ್ಚುನಿಟಿನ ಕೊಡ್ತಾರೆ. ಟೈಮ್ ಫ್ರೀಡಮ್ ಇರುತ್ತೆ ನಿಮ್ಗೆ. ಇದೇ ಟೈಮಿಗೆ ಮಾಡ್ಬೇಕು ವರ್ಕ್, ಅದೇ ಟೈಮಿಗೆ ಮಾಡ್ಬೇಕಂತ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಿಮ್ಗೆ. ಯಾವ ಟೈಮಲ್ಲಾದ್ರೂ ನೀವು ವರ್ಕ್ ಮಾಡ್ಕೋಬಹುದು ನಿಮ್ಮ ಫ್ರೀ ಟೈಮ್ ಅಲ್ಲಿ. ಸೊ ರೈತರೆ ಇದರಲ್ಲಿ ಲೈವ್ ಟ್ರೈನಿಂಗ್ ಪ್ರೊವೈಡ್ ಮಾಡಿರ್ತಾರೆ. ಅದೇ ಹೇಳಿದ್ನಲ್ಲ, ವೀಕ್ಲಿ ಲೈವ್ ಟ್ರೈನಿಂಗ್ 3 ಇರುತ್ತೆ, ಪ್ರೊವೈಡ್ ಮಾಡಿರ್ತಾರೆ. ಕ್ವಶನ್ ಅಂಡ್ ಆನ್ಸರ್ ಸೀಸನ್ಸ್ ಇರುತ್ತೆ, ಸೊ ಅದನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಸರ್ಟಿಫಿಕೇಟ್ ಸಹ ಕೊಡ್ತಾರೆ. ಆಮೇಲೆ ರಿವಾರ್ಡ್ಸ್ ಅಂಡ್ ಅಚೀವ್ಮೆಂಟ್ಸ್ ಅದನ್ನು ಕೂಡ ಹೇಳಿದೀನಿ ನಿಮ್ಗೆ ಯಾವ ತರ ಬರುತ್ತೆ ಅಂತ. ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಸಿಗುತ್ತೆ ನಿಮ್ಗೆ, ಅದನ್ನು ಹೇಳಿದೆ ನಾನು. ಎಕ್ಸ್ಟ್ರಾ ಕೇರ್ ಫಂಡ್ಸ್ ಕೂಡ ಸಿಗುತ್ತೆ. ನಿಮ್ಮ ಬೆನಿಫಿಟ್ ಏನಪ್ಪ ಬೆನಿಫಿಟ್ಸ್ ನಿಮ್ಗೆ ಎನ್ರೋಲ್ ಆಗೋದು ನನ್ನ ಎಂಟರ್ಶಿಪ್ ಅಲ್ಲಿ ಏನ್ ಬೆನಿಫಿಟ್ ಇರುತ್ತೆ ನಿಮ್ಗೆ ಎನ್ರೋಲ್ ಆಗೋದ್ರಿಂದ ಅಂದ್ರೆ, ಎಕ್ಸೆಸ್ ಟು ಮೈ ಪರ್ಸನಲ್ ಮೆಂಟರ್ಶಿಪ್, ನನ್ನ ಒಂದು ಮೆಂಟರ್ಶಿಪ್ ನಿಮಗೆ ಕನ್ನಡದಲ್ಲಿ ಫ್ರೀ ಆಗಿ ಸಿಗುತ್ತೆ. ಓಕೆನಾ. ಆಮೇಲೆ ಲರ್ನ್ ಅಬೌಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಡ್ ಫ್ರೀಲಾನ್ಸಿಂಗ್, ಇದರಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಫ್ರೀಲಾನ್ಸಿಂಗ್ ಬಗ್ಗೆ ಕಲಿಬಹುದು. ಅದನ್ನ ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಆಮೇಲೆ ಲರ್ನ್ ಫ್ರಾಮ್ ಮೈ ಮಿಸ್ಟೇಕ್ಸ್, ನಾನು ಒಂದು ತಪ್ಪು ಮಾಡಿದ್ರೆ ನೀವು ಕಲಿಬಹುದು. ನನ್ನ ತಪ್ಪಿಂದ ನನ್ನ ಮಿಸ್ಟೇಕ್ ನ ನಾನು ಅರ್ಥ ಮಾಡ್ಕೋಬಹುದು. ಹಾಗೆ ಲಾಗಿನ್ ಮೆಥಡು ಮೇಲ್ ಆಗಿದೆ ಅಂತ ಗೊತ್ತಾಯಿತು. ಲಾಗಿನ್ ಮೆಥಡ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ನಿಮಗೆ
ನಾನು ಒಂದು ಲಿಂಕ್ ಕಳಿಸಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೇಮ್ ಅಂತ ನಿಮ್ಮ ನೇಮ್ ಹಾಕಬೇಕು, ಇಮೇಲ್ ಐ ಡಿ, ಪಾಸ್ವರ್ಡು ಎಲ್ಲ ಕರೆಕ್ಟಾಗಿರಬೇಕು. ಇಮೇಲ್ ಐ ಡಿ ಪಾಸ್ವರ್ಡು ಏನು ಹಾಕಿರ್ತೀರೋ ಅದನ್ನೊಂದು ಸೈಡ್ ಬರೆದಿಟ್ಕೊಳ್ಳಿ, ಯಾಕಂದರೆ ಲಾಗಿನ್ ಆಗುವಾಗ ಅದು ಬೇಕು. ಅದೇ ಒಂದನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಆಮೇಲೆ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ಹಾಕಿದ ಮೇಲೆ ಪ್ರೊಸೀಡ್ ಅಂತ ಕೊಟ್ಟು, ಅಲ್ಲಿ ನಿಮಗೆ ರೆಫರಲ್ ಕೋಡ್ ಆಲ್ರೆಡಿ ಇರುತ್ತೆ. ನಾನು ಲಿಂಕ್ ಕಳಿಸಿರ್ತೀನಲ್ಲ, ರೆಫರಲ್ ಕೋಡ್ ಆಲ್ರೆಡಿ ಇರುತ್ತೆ. ಇಲ್ಲ ಅಂದರೆ ನನ್ನ ರೆಫರಲ್ ಕೋಡ್ನ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಆಮೇಲೆ ಅದನ್ನು ಹಾಕಿ ನೀವು ಪೇಮೆಂಟ್ ಆಪ್ಷನ್ನಲ್ಲಿಗೆ ನೀವು ಯಾವುದರಿಂದ ಫೋನ್ಪೇ, ಗೂಗಲ್ ಪೇ ಯಾವುದು ಮಾಡ್ತೀರಾ ಅದರಿಂದ ಪೇಮೆಂಟ್ ಮಾಡಿದರೆ ನಿಮ್ಮದು ಎನ್ರೋಲ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅದಾದಮೇಲೆ ನಿಮಗೆ ಅದರದ್ದೊಂದು ಸ್ಕ್ರೀನ್ಶಾಟು ನನಗೆ ಕಳಿಸಿದರೆ ನೀವು ನನ್ನ ಅಂಡರಲ್ಲಿ ನೀವು ಎನ್ರೋಲ್ಮೆಂಟ್ ಆಗಿರ್ತೀರ. ಆಮೇಲೆ ನನ್ನ ಒಂದು ಮೆಂಟರ್ಶಿಪ್ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಆಮೇಲೆ ನಿಮಗೆ ಇದ್ರ ಬಗ್ಗೆ ಲಾಗಿನ್ ಆಗಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಎಲ್ಲ ಕೋರ್ಸಸ್ಸದ್ದು ನಿಮಗೆ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಹೇಗೆ ಎನ್ರೋಲ್ ಆಗೋದು, ಇಲ್ಲ ವರ್ಕ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕೇಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ನಾನು ನಿನ್ನೆ ಹೆಲ್ಪ್ ಮಾಡ್ತೀನಿ. ಮತ್ತು ಏನಪ್ಪ ಅಂದರೆ ನನ್ನ ಡೈಲಿ ಅಪ್ಡೇಟ್ಗೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಾದರೂ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ನೀವು ಕೂಡ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಸೊ ನನ್ನ ಹೆಚ್ಚಿನ ಮಾಹಿತಿ ಏನಾರು ಬೇಕಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.